ಶಿವಮೊಗ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ಹೆಗ್ಗಲತ್ತಿ ಶ್ರೀ ನಾಗಯಕ್ಷೆ ದೇವಿ ನವಗ್ರಹ ಮತ್ತು ಶ್ರೀ ನಾಗದೇವರ 12ನೇ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತ ಭಕ್ತರಿಗೆ ಸ್ವಾಗತ ಕೋರುವವರು ಶ್ರೀ ನಾಗಯಕ್ಷೆ ಭಕ್ತ ಮಂಡಳಿ. ವತಿಯಿಂದ ನಾನು ಅಧ್ಯಕ್ಷನಾಗಿ ಬಸವರಾಜ ಮುಗಳಿಗೆರೆ ಮಾತಾಡೋದಿಷ್ಟೇ. ಈ ಸರ್ಕಾರಕ್ಕೆ ಅಸ್ಪೃಶ್ಯತೆ ಏನು ಅಂತಂದು ಭಾಳ ಚೆನ್ನಾಗಿ ಗೊತ್ತಿತ್ತು ನಮ್ಮ ಸಿದ್ದರಾಮಯ್ಯ ಅವರಿಗೆ. ಅಸ್ಪೃಶ್ಯರಾಗಿರ್ತಕ್ಕಂಥ ನಮ್ಮವರಿಗೆ 6% ನಾಗಮೋಹನ್ ದಾಸ್ ವರದಿ ಪ್ರಕಾರ ಎಡಗೈನವರಿಗೆ 6, ಬಲಗೈನವರಿಗೆ 6, ಇನ್ನು ಮಿಕ್ಕ ಸ್ಪರ್ಶ ಜಾತಿಗಳಿಗೆ 5% ಮಾಡಿದ್ರು. ನಾಗಮೋಹನ್ ದಾಸ್ ವರದಿ ಪ್ರಕಾರ ಈಗೇನು 15% 56,432 ಹುದ್ದೆಗಳನ್ನು ತುಂಬ ಕೊಟ್ಟ ಸರ್ಕಾರ. ಇದರಲ್ಲಿ ನಮ್ಮವರಿಗೆ ಇಲ್ಲಿವರೆಗೂ ಯಾವುದೇ ರೀತಿ ಮೀಸಲಾತಿ ಸೌಲಭ್ಯ ದೊರೆತಿಲ್ಲ. ನಮ್ಮವ್ರು ಯಾರೂ ಉನ್ನತ ಹುದ್ದೆಯಲ್ಲಿ ಇಲ್ಲ. ಆದ ಕಾರಣ ದಯಮಾಡಿ ಈ 15%ಅಲ್ಲಿ 6+6+3 ಈ ರೀತಿ ಮಾನದಂಡ ಇಟ್ಟುಕೊಂಡು ನಮ್ಮವ್ರಿಗೆ ಕೊಟ್ಟರೆ ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿರ್ತದೆ. ಇದನ್ನೇನಾದರೂ ಇದನ್ನು ಧಿಕ್ಕರಿಸಿ ನಮ್ಮವರಿಗೆ ಅನ್ಯಾಯ ಎಸಗಿದ್ರೆ ಮುಂದಿನ ದಿನದಲ್ಲಿ ಶಿಕಾರಿಪುರನ ದೊಡ್ಡ ಎಚ್ಚರಿಕೆ ಕೊಡ್ತೇವೆ. ಉಗ್ರವಾದ ಪ್ರತಿಭಟನೆ ಮಾಡಲಿಕ್ಕೆ ಈ ಮಾದಾರ ಮಹಾಸಭಾ ಎಲ್ಲ ವಿದ್ಯಾರ್ಥಿ ಒಕ್ಕೂಟ, ರಿಟೈರ್ಡ್ ಎಂಪ್ಲಾಯಿ, ಹಾಲಿ ಎಂಪ್ಲಾಯೀಸ್ಗಳು, ಮಾತೆಯರು, ಮಹಿಳೆಯರು, ವಿವಿಧ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಇವತ್ತೇನು ಸೇರಿದ್ದೇವೆ. ನಮ್ಮ ಸಂದೇಶ ಇಷ್ಟೇ: ಈ ಸರ್ಕಾರಕ್ಕೆ ಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ನಾವು, ಕೆಳಜಾತಿಯವರು ನಾವು. ಇಲ್ಲಿವರೆಗೂ ಸ್ವತಂತ್ರ ಬಂದು 78 ವರ್ಷದಿಂದ ಅನ್ಯಾಯ ಆಗಿರೋದು ನಮ್ಮವರಿಗೆ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಂಡು ನಾಗಮೋಹನ್ ದಾಸ್ ವರದಿ ಪ್ರಕಾರ 6+6 ಏನು ಮಾಡಿದಿರಿ, ಈ 15%ನಲ್ಲಿ ನಮ್ಮವರಿಗೆ ಸಿಂಹಪಾಲು ಕೊಡಬೇಕು ಅಂತೇಳಿ ಈ 56,432 ಹುದ್ದೆಗಳಲ್ಲಿ ನಮ್ಮವರಿಗೆ ಸರಿಯಾದ ಮಾನದಂಡದಲ್ಲಿ ಮಾಡದೆ ಹೋದರೆ ಮುಂದಿನ ದಿನದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತಂತ ನಾನು ಈ ಸಭೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೆಸರು ಬಸವರಾಜ ಮುಗಳಿಗೆರೆ, ತಾಲೂಕು ಮಾದಾರ ಮಹಾಸಭಾದ ಅಧ್ಯಕ್ಷ. ತಮ್ಮೆಲ್ಲರಿಗೂ ತಿಳಿದಂತೆ ಮಾದಿಗ ಸಮಾಜ ಶತಮಾನಗಳಿಂದ ತುಳಿತಕ್ಕೊಳಗಾಗಿತ್ತು. ನಾವು ಅಸ್ಪೃಶ್ಯರು ಅಂತ ಹೇಳಿ ಪರಿಗಣಿಸಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ 35 ವರ್ಷಗಳ ಸುದೀರ್ಘ ಹೋರಾಟ ಒಳ ಮೀಸಲಾತಿಗೆ ನಡೆದಿದೆ. ಬೇರೆ ಯಾವ ವಿಚಾರದಲ್ಲೂ ಕೂಡ ಇಂಥ ಸುದೀರ್ಘ ಹೋರಾಟಗಳು ನಡೆದಿಲ್ಲ. ಆದರೂ ಆಳುವ ಸರ್ಕಾರಗಳು ಇದುವರೆಗೆ ನಮ್ಮ ಬೇಡಿಕೆಗೆ ಕಿವಿಗೊಡದೆ ಮೀನಾಮೇಷ ಹೇಳ್ತಾ ಬಂದು ಈಗ ಕಾನೂನನ್ನು ತಂದರೆ ನಾಗಮೋಹನ್ ದಾಸ್ ವರದಿಯೂ ಕೂಡ ಅಕ್ಸೆಪ್ಟ್ ಆಗಿದೆ. ಬಿಡುವಾಗ ಈಗ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ನ ಒಂದು ಆದೇಶದ ನೆಪವನ್ನು ಹೇಳಿಕೊಂಡು ನಮಗೆ ಈ 56,432 ಹುದ್ದೆಗಳನ್ನು ಏನು ಕಾಲ್ ಮಾಡಿದ್ದಾರೆ ಅದರಲ್ಲಿ ಮೀಸಲಾತಿ ಅನ್ವಯಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತೇವೆ. ನಮ್ಮ ಬಲಗೈ ಸಮುದಾಯದ ಮುಖಂಡರಿಗೂ ಕೂಡ ನಾನು ಈ ಸಮಯದಲ್ಲಿ ವಿನಂತಿಸ್ಕೊಳ್ತೇನೆ, ನೀವು ಎಲ್ಲರೂ ಒಂದು ಅಣ್ಣತಮ್ಮದಿದ್ದಂತೆ ನೀವು ತುಳಿತಕ್ಕೊಳಗಾದವರು, ನಾವೆರಡು ಸಮಾಜನೂ ತುಳಿತಕ್ಕೊಳಗಾದವರು. ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ ನಾವು ಮುಂದೆ ಬಂದಂಥವರು. ವಿರೋಧ ಮಾಡದೆ ನಾವೆಲ್ಲರೂ ಈಗೇನು ಮಂದಲಿರ್ತಕ್ಕಂಥ ಕೋರ್ಟ್ನಲ್ಲಿರ್ತಕ್ಕಂಥ ಹಂಚಿಕೆ ಬೇಡ, 15% ನಮಗೆ ಸಮನಾಗಿ ಯಾರಿಗೂ ಅನ್ಯಾಯವಾಗದಂತೆ ಹಂಚಿಕೆ ಮಾಡಿ ಈ ಹುದ್ದೆಗಳನ್ನು ತುಂಬಬೇಕು ಅಂತ ಈ ಮೂಲಕ ಆಗ್ರಹಿಸ್ತೇನೆ. ಈ ಪ್ರತಿಭಟನೆ ಯಾವುದೇ ಒಂದು ಕೋಮಿನ ಬಗ್ಗೆ ಆಗಲಿ, ಕೋಮಿನ ವಿರುದ್ಧವೂ ಅಲ್ಲ, ನ್ಯಾಯವಾದ ನಮ್ಮ ಹಕ್ಕಿಗೋಸ್ಕರ ನಾವು ಈ ಬೇಡಿಕೆಯನ್ನು 31 ವರ್ಷದಿಂದ ಹೇಳ್ತಾ ಇದ್ದೀವಿ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಅಹಿಂದಾದಿಂದ ಬಂದವರು, ಜನಪರ ಕಾಳಜಿ ಇರ್ತಕ್ಕಂಥವರು ಮತ್ತು ಸಮಾಜವಾದಿ ಹಿನ್ನೆಲೆ ಉಳ್ಳವರು, ಅವರು ಇದರ ಬೇಡಿಕೆ ಈಡೇರಿಸ್ತಾರೆ. ಬೇರೆಯವರ ಸರ್, ಇವಾಗ ನಾವಿವತ್ತು ಶಿಕಾರಿಪುರ ತಾಲೂಕಿನಲ್ಲಿ ಮಾದಾರ ಮಹಾಸಭೆ ವತಿಯಿಂದ ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀವಿ ಅಂದರೆ, ಸತತವಾಗಿ ನಮ್ಮ ಹಿರಿಯರು 35 ವರ್ಷಗಳಿಂದ ಈ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟವನ್ನು ಮಾಡ್ತಾರೆ. ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಹಿಂದೆ
ಅಧಿಕಾರಕ್ಕೆ ಬರ್ಲಿಕ್ಕಿಂತ ಮುಂಚೆ ಒಂದು ಮಾತು ಹೇಳಿತ್ತು, ನಾವು ಬಂದ ತಕ್ಷಣ ನಿಮಗೆ ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಚಿತ್ರದುರ್ಗದಲ್ಲಿ ಒಂದು ಭರವಸೆ ಮಾತನ್ನು ಕೊಟ್ಟಿತ್ತು. ಆದರೂ ಕೂಡ ಎಲ್ಲೋ ಒಂದ್ ಕಡೆ ನುಡಿದಂತೆ ನಡೀತಾ ಇಲ್ಲ ಅಂತಕ್ಕಂಥ ಒಂದು ಅನುಮಾನ ನಮ್ಮ ಸಮುದಾಯದಲ್ಲಿ ಹುಟ್ಕೊಂಡ್ಬಿಟ್ಟಿದೆ. ಕಾರಣ ಈಗ 17% ಅನ್ನ ಬಿಜೆಪಿ ಸರ್ಕಾರದವರು 17% ಮೀಸಲಾತಿ ಕೊಟ್ಟಿದ್ರು ನಮ್ಮ ಎಸ್ಸಿಗಳು 101 ಜಾತಿಗೆ. ಅವರು ಅದನ್ನ 2% ಅನ್ನ ಸ್ವಲ್ಪ ಗೊಂದಲ ಮಾಡಿ 9 ಶೆಡ್ಯೂಲ್ನಲ್ಲಿ ಸೇರಿಸ್ಲಿಲ್ಲ, ಅದನ್ನ ಬಿಟ್ಟು ಹೋಗ್ಬಿಟ್ರು. ಆದ್ರೆ ಈ ಸರ್ಕಾರದವ್ರು ಬಂದರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ 17 ಮಾಡಿದ್ದಾರೆ, ಅದು 9 ಶೆಡ್ಯೂಲ್ನಲ್ಲಿ ಸೇರಿಸಬೇಕಾಗಿತ್ತು, ಅದು ಸ್ವಲ್ಪ ಗೊಂದಲ ಇದೆ. ಹಾಗಾಗಿ ಆಮೇಲೆ ಇದ್ರ ಪರವಾಗಿ 4 ಜನ ಕೇಸ್ ಹಾಕೊಂಡಿದ್ದಾರೆ ಕೋರ್ಟ್ಗಳಲ್ಲಿ. ಪಿಟಿಷನ್ 4 ಜನ ಇರೋದ್ರಿಂದ ಇದು ಸ್ವಲ್ಪ ಗೊಂದಲ ಇದೆ, ಗೊಂದಲ ಬಗೆಹರಿಸಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ರು, ಮತ್ತೆ ಅಲ್ಲೆಲ್ಲೋ ಒಂದ್ ಕಡೆ ಸಬ್ ಮೀಟಿಂಗ್ ಮಾಡಬೇಕು ಅದು ಇದು ಅಂತೇಳಿ ಒಂದು ಗೊಂದಲನ ಸೃಷ್ಟಿ ಮಾಡುವಂತ ಕೆಲಸ ಈಗ ಸರ್ಕಾರ ಮಾಡ್ತಾ ಇದೆ. ನಾವು ಸರ್ಕಾರಕ್ಕೆ ಶಿಕಾರಿಪುರದಿಂದ ಆಗ್ರಹ ಮಾಡೋದಿಷ್ಟೇ, ಏನು 15% ಇದೆ ಹಳೇದು ರಿಸರ್ವೇಷನ್, ಆ 15% ಅಲ್ಲಿ 101 ಜಾತಿಯವರು ಕೂಡ ನಾವು ಅಣ್ಣ ತಮ್ಮಿದ್ರು ಇದ್ದಾಗೆ, ನಮ್ಮಲ್ಲಿ ಯಾವುದ್ರಲ್ಲೂ ಕೂಡ ಭೇದ ಭಾವಗಳು ಯಾವುದೂ ಇಲ್ಲ. ದಯಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ, ಈ 101 ಜಾತಿಯಲ್ಲಿ ಅವರವರ ಜಾತಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ಶಿಕಾರಿಪುರ ತಾಲೂಕಿನ ಮಾದರ ಮಹಾಸಭಾ ವತಿಯಿಂದ ನಾವು ಆಗ್ರಹ ಪಡಿಸ್ತೀವಿ. ಮಂಜುನಾಥ್ ಕಣಿಯ ಅಂತ.